ಜಾಗತಿಕ ಟೆಕ್ ದೈತ್ಯ ಸಂಸ್ಥೆ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಕುರಿತ ಆತಂಕಕಾರಿ ರಹಸ್ಯವೊಂದು ಕೊನೆಗೂ ಬಹಿರಂಗವಾಗಿದೆ. ಅಮೆರಿಕದ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಸಂಬಂಧಿಸಿದ 30 ಲಕ್ಷ ಪುಟಗಳ ದಾಖಲೆಗಳನ್ನು ಅಮೆರಿಕ ನ್ಯಾಯಾಂಗ ಇಲಾಖೆ ಬಿಡುಗಡೆ ಮಾಡಿದೆ. ಇದರಲ್ಲಿ 2,000ಕ್ಕೂ ಹೆಚ್ಚು ವಿಡಿಯೋಗಳನ್ನು 1,80,000 ಚಿತ್ರಗಳೊಂದಿಗೆ ಬಿಡುಗಡೆ ಮಾಡಿದೆ. ಉಪ ಅಟಾರ್ನಿ ಜನರಲ್ ಟಾಡ್ ಬ್ಲಾಂಚೆ ಅವರು ವಿಸ್ತೃತ ಪರಿಶೀಲನಾ ಪ್ರಕ್ರಿಯೆಯ ನಂತರ ಈ ಮಾಹಿತಿಗಳು ಬಹಿರಂಗಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಎಪ್ಸ್ಟೀನ್ ದಾಖಲೆಗಳಂತೆ ಬಿಲ್ ಗೇಟ್ಸ್ ರಷ್ಯಾದ ಹುಡುಗಿಯರೊಂದಿಗೆ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದು ಲೈಂಗಿಕವಾಗಿ ಹರಡುವ ಎಸ್ಟಿಡಿ ರೋಗಕ್ಕೆ ತುತ್ತಾಗಿದ್ದಾರೆ. ಈ ಎಲ್ಲವೂ ಇಮೇಲ್ ಮೂಲಕ ನಡೆದಿದೆ ಎಂದು ಎಪ್ಸ್ಟೀನ್ ಆರೋಪಿಸಿದ್ದಾನೆ. ಈ ಘಟನೆಗೆ ಸಂಬಂಧಿಸಿದ ಇಮೇಲ್ಗಳನ್ನು ಅಳಿಸಲು ತನಗೆ ಉದ್ಯಮಿ ಒತ್ತಾಯಿಸಿದ್ದರು ಎಂದೂ ಹೇಳಿಕೊಂಡಿದ್ದಾನೆ. ಈ ದಾಖಲೆಗಳಲ್ಲಿ ಎಪ್ಸ್ಟೀನ್ ಮತ್ತು ಬಿಲ್ ಗೇಟ್ಸ್ ವಿವಿಧ ಸ್ಥಳಗಳಲ್ಲಿ ಒಟ್ಟಾಗಿ ಇರುವ ಈ ಹಿಂದೆ ಕಾಣಿಸದ ದಿನಾಂಕರಹಿತ ಫೋಟೋಗಳು ಇವೆ. ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ 1994ರಿಂದ 2021ರವರೆಗೆ ಒಟ್ಟಾಗಿ ಸಂಸಾರ ನಡೆಸಿದ್ದರು. ಮೆಲಿಂಡಾ ಗೇಟ್ಸ್ ಅವರ ವ್ಯವಹಾರಗಳು ಮತ್ತು ಎಪ್ಸ್ಟೀನ್ನೊಂದಿಗಿನ ಅವರ ಸಂಬಂಧವು ಅವರ ವಿಚ್ಛೇದನಕ್ಕೆ ಕಾರಣಗಳಲ್ಲಿ ಒಂದಾಗಿದೆ ಎಂದು ಕೆಲ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಉದ್ಯಮಿ ಮೇಲಿನ ಈ ಆರೋಪಗಳು ಇನ್ನೂ ದೃಢಪಟ್ಟಿಲ್ಲ. ಇನ್ನು ಈ ಹೇಳಿಕೆಗಳನ್ನು ಉದ್ಯಮಿ ಬಿಲ್ ಗೇಟ್ಸ್ ತೀವ್ರವಾಗಿ ನಿರಾಕರಿಸಿದ್ದಾರೆ. ಈ ಹೇಳಿಕೆಗಳು ಸಂಪೂರ್ಣವಾಗಿ ಅಸಂಬದ್ಧ ಮತ್ತು ಸುಳ್ಳು ಎಂದು ಗೇಟ್ಸ್ ಅವರ ವಕ್ತಾರರು ತಿಳಿಸಿದ್ದಾರೆ. ಅಂದಹಾಗೆ ಜೆಫ್ರಿ ಎಪ್ಸ್ಟೈನ್ 2008ರಲ್ಲಿ ಮಕ್ಕಳ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗಿದ್ದರು. ಈ ಎಪ್ಸ್ಟೈನ್ ಫೈಲ್ನಲ್ಲಿ 200ಕ್ಕೂ ಅಧಿಕ ಪ್ರಮುಖ ವ್ಯಕ್ತಿಗಳ ಹೆಸರಿದ್ದು, ಇವರೆಲ್ಲ ಮಹಿಳೆಯರು ಹಾಗೂ ಅಪ್ರಾಪ್ತ ಬಾಲಕಿಯರ ಮೇಲೆ ಕ್ರೂರ ಲೈಂಗಿಕ ಶೋಷಣೆ ನಡೆಸಿರುವುದು ಈ ಫೈಲ್ನಲ್ಲಿ ದಾಖಲಾಗಿದೆ ಎನ್ನಲಾಗುತ್ತಿದೆ. ಈ ಹಿಂದೆ ಡೊನಾಲ್ಡ್ ಟ್ರಂಪ್, ಬಿಲ್ ಗೇಟ್ಸ್, ಬಿಲ್ ಕ್ಲಿಂಟನ್, ಮೈಕಲ್ ಜಾಕ್ಸನ್ ಸೇರಿ ಅನೇಕ ಗಣ್ಯರು ಸುಂದರ ಹುಡುಗಿಯರ ಜೊತೆ ಇರುವ ಕೆಲವು ಫೋಟೋಗಳು ಬಿಡುಗಡೆಯಾಗಿದ್ದವು. ಇದು ಜಾಗತಿಕ ವಲಯದಲ್ಲಿ ಸಂಚಲನವನ್ನೇ ಮೂಡಿಸಿತ್ತು.